ಆ ವ್ಯಕ್ತಿಯ ಹೆಸರು ಅಜಿತ್ ದೋವಲ್. ಆದರೆ ಲೋಕ ಅವರನ್ನ ಭಾರತದ ಮಾಸ್ಟರ್ ಮೈಂಡ್ ಎಂದೇ ಮನ್ನಣೆ ನೀಡಿ ಗೌರವಿಸುತ್ತೆ. ಕೇವಲ ಗುಪ್ತಚರ ಅಧಿಕಾರಿಯಾಗಿರದೆ ಭಾರತೀಯ ಭದ್ರತಾ ಚಕ್ರವ್ಯೂಹದ ರೂವಾರಿ. ತನ್ನ ಜೀವನದ ಅತಿದೊಡ್ಡ ಸೇಡನ್ನ 26 ವರ್ಷಗಳ ನಂತರ ತೀರಿಸಿಕೊಂಡಿದ್ದಾರೆ. ಹೌದು, 1999ರಲ್ಲಿ ಇಡೀ ದೇಶವನ್ನೇ ನಡುಗಿಸಿ ಭಾರತದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ದಾಖಲಾಗಿರುವ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣದ ಸಂದರ್ಭ ಪಾಕಿಸ್ತಾನ ಮೂಲದ 7 ಉಗ್ರರು 191 ಜನರಿದ್ದ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ IC-814 ವಿಮಾನ ಅಪಹರಿಸಿ ಭಾರತದ ಜೈಲಿನಲ್ಲಿ ಬಂಧಿತ ಇಸ್ಲಾಮಿಕ್ ಉಗ್ರರು ಮೌಲಾನಾ ಮಸೂದ್ ಅಜರ್, ಅಹಮದ್ ಒಮರ್ ಸಯೀದ್, ಮುಸ್ತಕ್ ಜರ್ಗರ್ ಎಂಬ 3 ಬಿಡುಗಡೆಗೆ ಒತ್ತಾಯಿಸಿದರು. ಇದಾದ ನಂತರ ಕೊನೆಗೂ ಭಾರತ ಸರ್ಕಾರ ವಿಮಾನದಲ್ಲಿದ್ದ ಪ್ರಯಾಣಿಕರ ರಕ್ಷಣೆಗಾಗಿ ಆ 3 ಬಿಡುಗಡೆ ಮಾಡಬೇಕಾಯಿತು. 1999ರ ಡಿಸೆಂಬರ್ 24ರಂದು ನಡೆದ ಕಂದಹಾರ್ ವಿಮಾನ ಹೈಜಾಕ್ ಭಾರತದ ಇತಿಹಾಸದ ಗಂಭೀರ ಭಯೋತ್ಪಾದಕ ಘಟನೆಯಾಗಿದೆ. ಕಠ್ಮಂಡು ದೆಹಲಿ ಮಾರ್ಗದ ವಿಮಾನವನ್ನ ಹರ್ಕತ್ ಉಲ್ ಮುಜಾಹಿದೀನ್ ಭಯೋತ್ಪಾದಕರು ಹೈಜಾಕ್ ಮಾಡಿಬಿಟ್ರು. ಅಮೃತ್ಸರ, ಲಾಹೋರ್, ದುಬೈ ಮೂಲಕ ಕಂದಹಾರ್ಗೆ ಕರೆದೊಯ್ದರು. ತದನಂತರ ಆ ಉಗ್ರರು ಮಸೂದ್ ಅಜರ್ ಸೇರಿದಂತೆ ಉಗ್ರರ ಬಿಡುಗಡೆಗೆ ಒತ್ತಾಯಿಸಿದ್ರು. ಕೊನೆಗೂ ಭಾರತ ಸರ್ಕಾರ ಒತ್ತೆಯಾಳುಗಳ ಜೀವ ಉಳಿಸಲು ಡಿಸೆಂಬರ್ 31ರಂದು ಉಗ್ರರನ್ನ ಬಿಡುಗಡೆ ಮಾಡಿತು. ಬಳಿಕ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಲಾಯಿತು. ತದನಂತರ ಮೌಲಾನಾ ಮಸೂದ್ ಅಜರ್ ಪಾಕಿಸ್ತಾನಕ್ಕೆ ತೆರಳಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯನ್ನ ಸ್ಥಾಪನೆ ಮಾಡಿ ಭಾರತದ ಮೇಲೆ 2001ರ ಸಂಸತ್ ದಾಳಿ ಮತ್ತು 2019ರ ಪುಲ್ವಾಮಾ ದಾಳಿ, 2008ರ ಮುಂಬೈ ದಾಳಿ ಹೀಗೆ ಹಲವು ದಾಳಿಗಳ ಹಿಂದಿನ ಕಾರಣವಾಗಿದ್ದಾನೆ. ಆದರೆ ಈತನ ಮೇಲೆ ಅಜಿತ್ ದೋವಲ್ ಅವರಿಗೆ ಹಳೆಯ ಸೇಡಿತ್ತು. ಅದಕ್ಕೆ ಅತಿ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂಬ ಪ್ರತಿಜ್ಞೆ ಇತ್ತು. 1999ರಲ್ಲಿ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣದ ಸಂದರ್ಭ ಬಿಡುಗಡೆಯಾದ ಉಗ್ರರ ಪೈಕಿ ಮೌಲಾನಾ ಮಸೂದ್ ಅಜರ್ ಪ್ರಮುಖನಾಗಿದ್ದ. ಇನ್ನು ಆತ ಬಿಡುಗಡೆಯ ಸಂದರ್ಭದಲ್ಲಿ ಭಾರತದಿಂದ ಅಫ್ಘಾನಿಸ್ತಾನದ ಕಂದಹಾರ್ ನಗರಕ್ಕೆ ಕೊಂಡೊಯ್ದ ಭಾರತದ ಅಧಿಕಾರಿಗಳ ತಂಡದಲ್ಲಿ ಅಜಿತ್ ದೋವಲ್ ಸಹ ಒಬ್ಬರು. ಹಾಗಾಗಿ ಅಂದೇ ಈ ಮಾಸ್ಟರ್ ಮೈಂಡ್ ಆತನ ಮೇಲೆ ಪ್ರತೀಕಾರ ತೆಗೆದುಕೊಳ್ಳೋದಾಗಿ ಪ್ರತಿಜ್ಞೆ ಮಾಡಿದ್ರು. ಆ ಪ್ರತಿಜ್ಞೆ ಇಂದು ಆತನ ಕುಟುಂಬದ 10ಕ್ಕೂ ಹೆಚ್ಚು ಜನರು ಭಾರತದ ವಾಯುಸೇನೆಯ ವೈಮಾನಿಕ ದಾಳಿಯಲ್ಲಿ ಹತರಾಗುವ ಮೂಲಕ ಈಡೇರಿದೆ ಎನ್ನಬಹುದು. ಹಾಗಾಗಿ ಅಜಿತ್ ದೋವಲ್ ಅವರನ್ನ ವಿಶೇಷವಾಗಿ ಗೌರವಿಸಲಾಗುತ್ತೆ. ಇದರೊಂದಿಗೆ ಮಾಸ್ಟರ್ ಮೈಂಡ್ ಅಜಿತ್ ದೋವಲ್ ಗುಪ್ತಚರ ಕಾರ್ಯಾಚರಣೆಯ ಮೂಲಕ ತಾಳ್ಮೆಯಿಂದ ಶೀಲ್ಡ್, ಸ್ಟ್ರಾಟಜಿಕ್, ಹಿಡನ್ ಇಂಟೆಲಿಜೆನ್ಸ್, ಎಕ್ಸ್ಟ್ರಾಕ್ಷನ್ ಅಂಡ್ ಲರ್ನಿಂಗ್ ಡಿವಿಷನ್ ಎಂಬ ತಮ್ಮ ವಿಶಿಷ್ಟ ತಂತ್ರಗಳಿಂದ ಶತ್ರುವಿನ ಕೋಟೆಯನ್ನ ನಾಶ ಮಾಡಿದ್ದಾರೆ. ಒಂದಂತೂ ಸತ್ಯ, ಆಪರೇಷನ್ ಸಿಂಧೂರ್ ಎಂಬ ದಿಟ್ಟ ಕಾರ್ಯಾಚರಣೆಯ ಯಶಸ್ಸಿನಲ್ಲಿ ದೋವಲ್ ಅವರ ಧೈರ್ಯ, ಬುದ್ಧಿವಂತಿಕೆ ದೇಶಭಕ್ತಿಯ ಮಾದರಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಾಕಿಸ್ತಾನದ 9 ಸ್ಥಳಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಪಾಕಿಸ್ತಾನದ ವಿರುದ್ಧದ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಡಲಾಯಿತು. ದಾಳಿಯ ಸಮಯ 1 ಗಂಟೆ 5 ನಿಮಿಷದಿಂದ 1 ಗಂಟೆ 3 ನಿಮಿಷದ ಮಧ್ಯರಾತ್ರಿಗೆ ನಿಗದಿಪಡಿಸಲಾಗಿತ್ತು. ಆದರೆ ಪಾಕಿಸ್ತಾನದ ಮೇಲೆ ಇಷ್ಟು ದೊಡ್ಡ ದಾಳಿಯ ಅಂತಿಮ ನಿರ್ಧಾರವನ್ನ ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡಿದ್ದಲ್ಲ, ಬದಲಾಗಿ ಬೇರೆ ಓರ್ವ ವ್ಯಕ್ತಿ ತೆಗೆದುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂಪೂರ್ಣ ಯೋಜನೆಯನ್ನ ವಿವರಿಸುವ ಮೂಲಕ ಅವರಿಂದ ಅನುಮೋದನೆ ಪಡೆಯಲಾಯಿತು. ಹಾಗಾದ್ರೆ ಆಪರೇಷನ್ ಸಿಂಧೂರನ್ನ ಯಾವಾಗ, ಹೇಗೆ ನಡೆಸಲಾಯಿತು? ಆಪರೇಷನ್ ಸಿಂಧೂರನ್ನ ಕೈಗೊಳ್ಳಲು ಆರಂಭಿಕ ಆಜ್ಞೆಯನ್ನ NSA ಅಜಿತ್ ದೋವಲ್ ವಹಿಸಿಕೊಂಡ್ರು. ವಿಶೇಷ ತಂಡದೊಂದಿಗೆ ಅಜಿತ್ ದೋವಲ್ ಕಾರ್ಯಾಚರಣೆಯ ನೇತೃತ್ವ ವಹಿಸಿಕೊಂಡ್ರು. ಈ ಕಾರ್ಯಾಚರಣೆಗೆ ಬಹಳ ಬಲಿಷ್ಠ ತಂಡವನ್ನು ರಚಿಸಲಾಯಿತು. ಕಾರ್ಯಾಚರಣೆಯ ಮೊದಲ ಹಂತದಲ್ಲಿ ಪಾಕಿಸ್ತಾನದ ಒಳಗೆ ನಡೀತಾ ಇರುವ ಚಟುವಟಿಕೆಗಳ ಬಗ್ಗೆ ಗುಪ್ತಚರ ಮಾಹಿತಿ ಸಂಗ್ರಹಿಸಲಾಯಿತು. ಭಯೋತ್ಪಾದಕರು ತಮ್ಮ ಹೊಸ ಅಡಗುತಾಣವನ್ನ ಮಾಡಿಕೊಂಡಿದ್ದ ಆ ಎಲ್ಲ ಸ್ಥಳಗಳನ್ನು ವ್ಯವಸ್ಥಿತವಾಗಿ ಗುರುತಿಸಲಾಯಿತು. ಇದಾದ ನಂತರ ದಾಳಿ ನಡೆಸಬಹುದಾದ ಎಲ್ಲ ಗುರಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಎಲ್ಲ ಸ್ಥಳಗಳ ಮೇಲೆ ಭಾರತೀಯ ಗುಪ್ತಚರ ಇಲಾಖೆ ತೀವ್ರ ನಿಗಾ ಇಟ್ಟಿತ್ತು.
ದಾಳಿಗೆ ಒಂದು ಘನ ಯೋಜನೆಯನ್ನ ಸಿದ್ಧಪಡಿಸಿದ ನಂತರ ಎನ್ಎಸ್ಎ ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾದರು. ದಾಳಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿಯವರೊಂದಿಗೆ ವ್ಯಾಪಕ ಸಮಾಲೋಚನೆಯ ನಂತರ ಈ ದಾಳಿಯಲ್ಲಿ ಭಯೋತ್ಪಾದಕ ಅಡಗುತಾಣಗಳನ್ನು ಮಾತ್ರ ಗುರಿಯಾಗಿಸಿಕೊಳ್ಳಬೇಕೆಂದು ನಿರ್ಧರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾದ ನಂತರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತೊಮ್ಮೆ ತಮ್ಮ ಪ್ರಮುಖ ತಂಡದೊಂದಿಗೆ ಸಭೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಸೂಚನೆಯಂತೆ ದಾಳಿಯ ಯೋಜನೆಯನ್ನ ಮತ್ತೊಮ್ಮೆ ಅಂತಿಮಗೊಳಿಸಲಾಯಿತು. ಈ ದಾಳಿಯಲ್ಲಿ ಎನ್ಟಿಆರ್ಒಗೆ ಪ್ರಮುಖ ಪಾತ್ರ ವಹಿಸಲಾಯಿತು. ದಾಳಿಯ ಅಂತಿಮ ಯೋಜನೆಯೊಂದಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾದರು. ಪ್ರಧಾನಿ ನರೇಂದ್ರ ಮೋದಿ ದಾಳಿಗೆ ಹಸಿರು ನಿಶಾನೆ ತೋರಿಸಿ ಮುಂದುವರಿಸೋದಕ್ಕೆ ಎನ್ಎಸ್ಎಗೆ ಸೂಚಿಸಿದ್ರು. ಇದಾದ ನಂತರ ಒಂದು ಸಣ್ಣ ಗುಂಪಿಗೆ ದಾಳಿಯ ಬಗ್ಗೆ ಮಾಹಿತಿ ನೀಡಲಾಯಿತು. ನಿಯಂತ್ರಣ ಕೊಠಡಿಯನ್ನ ಸ್ಥಾಪಿಸಲಾಯಿತು. ಈ ನಿಯಂತ್ರಣ ಕೊಠಡಿಯ ಆಜ್ಞೆ ಸಂಪೂರ್ಣವಾಗಿ ಎನ್ಎಸ್ಎ ಅಜಿತ್ ದೋವಲ್ ಅವರ ಕೈಯಲ್ಲಿತ್ತು. ಸಿಗ್ನಲ್ ಸಿಕ್ಕ ತಕ್ಷಣ ಆಪರೇಷನ್ ಸಿಂಧೂರ್ ನಡೆಸಲು ಭಾರತೀಯ ಯುದ್ಧ ವಿಮಾನಗಳು ಅಂಸಾನ್ಗೆ ಹಾರಿದ್ವು. ಸರಿಯಾಗಿ 1 ಗಂಟೆ 5 ನಿಮಿಷ ಭಾರತ ಪಾಕಿಸ್ತಾನದ ನೆಲದಲ್ಲಿರುವ ಭಯೋತ್ಪಾದಕ ಅಡಗುತಾಣಗಳನ್ನು ಗುರಿಯಾಗಿಸಲು ಪ್ರಾರಂಭ ಮಾಡಿತು. ಸ್ವಲ್ಪ ಸಮಯದಲ್ಲೇ ಭಯೋತ್ಪಾದಕರ 9 ಅಡಗುತಾಣಗಳು ನಾಶವಾದವು. ಇಡೀ ಪಾಕಿಸ್ತಾನದಲ್ಲಿ ಅವ್ಯವಸ್ಥೆ ಆವರಿಸಿತು.